ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನೂ ಯೋಚನೆ ಮಾಡ್ಲಾ? ಸಿಗಬೇಕಲ್ಲ. ಯಾಕ್ಲಾ? ಅಲ್ಲಿ ನೋಡು. ಅಷ್ಟೇ, ನಮ್ ಕತೆ ಮುಗೀತು. ಮುಚ್ಚಲಾದೆ ಪಾರೆ ಕಡೆ. ಸ್ನೇಹ ಕಲಾ ಸಹನ ಕೂಡ ಬತ್ತವಳೆ ಕಲಾ. ನಿನ್ ಮಕ್ಕ ಯಾಕ್ಲ ಈಗ ಅಲ್ತೈತೆ? ಲವ್ ತಗ್ಲಾಕತ್ತೀವಿ ಕಲಾ. ಅಮ್ಮಿಕೊಂಡು ನಿಂತ್ಕೊಳ್ಳ. ಇವ್ರು ಯಾಕ್ಲ ಇಟ್ಟೊತ್ನಾಗ ಹೊರಗೆ ಬರ್ತಾವ್ರೆ? ಕೆಂಪ, ಇವರಿಬ್ರು ಇಟ್ಟದ್ನಾಗೆಲ್ಲ ಹೋಯ್ತವ್ರೆ. ಬಾ ಫಾಲೋ ಮಾಡ್ಬಾ. ಯಾವ ಬೆಂಕಿ ಹಚ್ಚೋದು ಬೇಡವಾ? ನಿನ್ ಮಕ್ ಅದಕ್ಕಿನ್ನ ಇದು ಮುಖ್ಯಕಲ್ಲ. ಬರ ಅಪ್ಪ ತಂದೆ ಹಿಡ್ಕೊ. ನಾನು ಬರೋಕ್ಕಿಲ್ಲ, ನೀನು ಹೋಗು. ನಿನ್ ಸಾವಾಸನೆ ಬೇಡ ನಂಗೆ. ಹೊಸಿ ನನ್ನ ಮಾತು ಕೇಳಲ್ಲ. ಕೆಂಪ ನಿಂತ್ಕೊಳ್ಳ. ಅವ ನಂಗೆ ಯಾಕೋ ಶಾನೆ ನಿದ್ದೆ ಬರ್ತೈತೆ, ನಾನು ಹೋಗಿ ಮನೆ ಕತ್ತೀನವ. ಇದೇನ್ಲ ಆಶ್ಚರ್ಯ? ದಿನಾಲೂ ಹೋಗಿ ಮನೆ ಕಳೋ ಅಂದ್ರೆ 1000 ನೆಪ ಹೇಳ್ತಿದ್ದವನು ಇವತ್ತು ಹಿಂಗಂತಿದ್ಯಾ? ಇವತ್ತು ಹೊಸಿ ಆಯಾಸ ಕಣವ, ಅದಕ್ಕೆ. ವಾ ಹಂಗ? ಸರಿ ಒಳ್ಳೆದೆಯ, ಹೋಗಿ ಬಿರ್ನೆ ಮಾಲಿಕೋ. ಮುಂಗ್ಸಿ ಹುಲಿ, ನೀವು ಒಳ್ರಲ್ಲ, ಇವನು ಆರಾಮಾಗಿ ಮಲಿಕಳಿ. ಸುಮ್ಮನೆ ಯೋನೇನೋ ಕೇಳ್ಕೊಂಡು ಫೋನ್ ಮಾಡಕ್ಕೆ ಹೋಗ್ಬೇಡಿ. ಅದು ಯೋನೇ ಇದ್ರು ನೀವೇ ನೋಡ್ಕೊಳ್ಳಿ. ನನ್ನ ಮಗಿ ವಿಶ್ರಾಂತಿ ತಕೊಳ್ಳಿ. ಸರಿ ಅವ್ವ, ನಾವು ಬತ್ತೀವಣ್ಣ. ಕಂಟಿ 1 ನಿಮಿಷ. ಏನವ? ಅದು ಮದುವೆ ಬ್ರೋಕರಪ್ಪನ ಮನೆ ಕರೆಸಿದ್ರ ಬಗ್ಗೆ ನಿಂಗೆ ಹೇಳಲೇ ಇಲ್ಲ ಕಲ. ನಿನ್ ಮದ್ವೆ ಬಗ್ಗೆ ಅವ ಈಗೇನು ಮಾತಾಡೋದು ಬೇಡವ. ನನ್ನ ಮನೆಗೆ ಹೋಗ್ಬೇಕು, ನೀನು ಹೋಗಿ ಪಾಚ್ಕೋಗು. ಹೋಗು ಬಂಗಾರ. ಸರಿ ನಾಳೆ ಮಾತಾಡುಮ, ನೀನು ಹೋಗಿ ಮನಿಕೋ. ಸರಿ. ಅಣ್ಣಯ್ಯ, ಮನೆ ಬಿಟ್ಟು ಎಲ್ಲೂ ಆಚೆ ಹೋಗ್ಬೇಡ ಅಂತ ಅವ್ವ ಅಷ್ಟು ಹೇಳಿದ್ಮೇಲೂ ನೀನು ಹೋಗ್ತಾ ಇದೆಯಾ? ನಮ್ಮ ಹುಡುಗಿ ಕರೆದ್ಮ್ಯಾಕೆ ಇನ್ನು ಬೇರೆ ಏನೂ ಮಾಡೋ ಯೋಚನೆ ಇಲ್ಲ. ಹೋಯ್ತಾ ಇರೋದೆಯ. ಅವ್ವ ನನ್ನ ರೂಮ್ ಕಡೆ ಬರ್ದಂಗೆ ನೋಡ್ಕ. ಸರಿ, ಹೋಗ್ಬಿಟ್ಟು ಬೇಗ ಬಾ. ಸರಿ ತಂಗಿ, ಬಾ ಹೋಗ್ಬರ್ತೀನಿ. ಹುಷಾರು.
ಏಯ್ ಗಂಟೆ ಅಣ್ಣ ಹೇಳ್ತವ್ರೆ ಅಲ್ಲಿ ಮಲಿಕಬೇಕಂತೆ ಬಾ. ಹಿಂಗ್ ದಸಕ್ಕಂತ ಅತ್ತಿಗೆ ಬತ್ತವ್ರೆ ಅಂದ್ರೆ ಹೆಂಗಣ್ಣ ಜೀವನ? ಅದೇ ನಂಗೂ ಅರ್ಥ ಆಯ್ತಲ್ಲ ಕಲ. ದೊರೆಯನ್ನು ಹುಡುಕ್ಬೇಕು, ಅದಕ್ಕೊಂದು ಪಿಲಾನ್ ಐತೆ ಅಂತ ಹೇಳ್ತಾವಳೆ. ಅಣ್ಣ ಅತ್ತಿಗೆ ಬತ್ತವ್ರೆ ಅಂತೈತೆ. ಇದೇನಣ್ಣ ಅತ್ತಿಗೆ ಬತ್ತವ್ರೆ ಅನ್ಕೊಂಡ್ರೆ ಅವ್ರ ಅಕ್ಕ ಬತ್ತವ್ರೆ. ಓ ಪುಣ್ಯಾತ್ಮ, ಅವರ ಹಿಂದೆ ನೋಡು ಯಾರು ಬರ್ತಿದ್ದಾರಂತ. ಅಲ್ಲ ಮಿಸ್ಸು, ಈ ಟೊತ್ನಲ್ಲಿ ಬರ್ಬೇಕಾಗಿರೋದು ಏನೈತೆ ಹೇಳಿ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಏನ್ ಹೆಚ್ಚು ಕಮ್ಮಿ ಆಗತ್ತೆ ಶ್ರೀ? ನಾನಿರುವಾಗ ನೋಡಿ, ಇವತ್ತು ದೊರೆ ಯಾರು ಅಂತ ಕಂಡು ಹಿಡಿಲೇಬೇಕು. ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು? ನಮಗೇನಾದ್ರೂ ತೊಂದರೆ ಆದ್ರೆ ಅದನ್ನ ಬಗೆಹರಿಸಕ್ಕೆ ಆ ದೊರೆ ಬಂದೇ ಬರ್ತಾನಲ್ವಾ? ಇಷ್ಟು ಸಾಕು ಅವ್ನು ಯಾರು ಅಂತ ಕಂಡು ಹಿಡಿಯಕ್ಕೆ. ಇಲ್ಲಿ ಈಗ ನಮ್ಮೇಲೆ ಅಟ್ಯಾಕ್ ಆದ್ರೆ ನಮ್ಮನ್ನ ಕಾಪಾಡಕ್ಕೆ ಆ ದೊರೆ ಬರ್ಲೇಬೇಕಲ್ವಾ? ಅಯ್ಯ, ಇಲ್ಲಿ ನಮ್ಮ ಯಾವನ ಅಟ್ಯಾಕ್ ಮಾಡ್ತಾನೆ? ಇವ್ರೆ. ಅಯ್ಯೋ ಸಿಸ್ಟರ್, ನಾವೆಲ್ಲ ಹಂಗ್ ಮಾಡಕ್ಕಿಲ್ಲ. ಹೌದೌದು, ನಮ್ಮ ಕೈಯಲ್ಲಿ ಅದೆಲ್ಲ ಆಗುದಿಲ್ಲ. ಸಿದ್ದೇಶ್, ನೀವು ಮೊದಲು ಏನು ಕೆಲಸ ಮಾಡ್ತಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವಾಗ ಒಂದ್ಸಲ ಅದನ್ನ ಮಾಡಿ ಏನಾಗಲ್ಲ, ದೊರೆ ಬರ್ತಾನೆ. ಮಿಸ್ಸು, ಇದು ಯಾಕೋ ಸರಿ ಬರೋಕ್ಕಿಲ್ಲ. ಹ್ಞೂ ಸಿಸ್ಟರ್, ಸ್ಯಾನೆ ರಿಸ್ಕು. ಹೌದು ಮಿಸ್ಸು. ರಿಸ್ಕಾ? ಏನು ರಿಸ್ಕು? ಎಂಥದ್ದು ಇಲ್ಲ. ನೋಡಿ ಶ್ರೀ, ಇವತ್ತು ಆ ದೊರೆ ಬಂದರೆ ಅವ್ನು ಯಾರು ಅಂತ ಗೊತ್ತಾಗತ್ತೆ. ಬರಲಿಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗೋಣ. ಅವನಿಗೆ ನಮ್ಮ ಮೇಲಿರೋ ಕಾಳಜಿ ಪಾಳ್ಜಿ ಎಲ್ಲ ಬರೀ ನಾಟಕ ಅನ್ನೋದು ಅರ್ಥ ಆಗತ್ತೆ. ಇವತ್ತು ಈ ವಿಷಯ ಇಲ್ಲಿಗೆ ಇತ್ಯರ್ಥ ಆಗ್ಬೇಕು. ಏನಂತ ಅಕ್ಕ? ಹಾ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕಣವಿ. ದೊಡ್ಡ ಸಿಸ್ಟರು ಯಾರನ್ನೋ ಕಾಯ್ತಿರಂಗೈತೆ. ಅದು ಸುಮಾ ಮುರ್ಳಿಸನ್ನು ಬರಕ್ಕೆ ಹೇಳಿದಾಳೆ. ಸಿಸ್ಟರ್, ನೀವೇನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಆದರೆ ಇದರಲ್ಲಿ ಸಿಕ್ಕಾಕೊಂಡಿರೋದು ನಮ್ಮ ಅಣ್ಣ. ಶ್ರೀ, ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಹೇಳೋ ಹಾಗೆ ಮಾಡೋಣ. ಇವಂತವ ಏನ್ ಮಾತಾಡಕ್ಕೆ ಇಟ್ಟೊತ್ನಾಗ ಬಂದವಳೆ? ಸುಮಾನ ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಾಳೆ ಇವಳು? ಹಲೋ ಸುಮಾ. ಹಲೋ. ಏನು ಸರ್, ನನ್ನ ಹತ್ರ ಮಾತಾಡೋದಕ್ಕೂ ಕದ್ದು ಮುಚ್ಚಿ ಮಾತಾಡ್ತಿರೋ ಹಾಗಿದೆ. ಏನು ವಿಷಯ ಹೇಳಿ ಸುಮಾ. ಏನು ಸರ್, ಹೌಸ್ ಅರೆಸ್ಟಾ? ನಿಮ್ಮನ್ನ ಮನೇಲಿ ಕೂಡ ಹಾಕಿರೋ ಹಾಗಿದೆ. ಈಗ ಇದನ್ನು ಕೇಳಕ್ಕೆ ಕಾಲ್ ಮಾಡಿದೆ ನೀನು? ಇಲ್ಲ ಇಲ್ಲ, ನಿಮಗೆ ನಮ್ಮ ಅಕ್ಕನ ನೋಡೋ ಆಸಕ್ತಿ ಇದೆಯಾ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಏನು? ಓಹೋ, ಏನು ಮುಗ್ಧಲ್ಲಿ 1000 ವರ್ಡ್ಸ್ ಪ್ರಕಾಶವಾಗಿ ಹೊಳಿತಿರೋ ಹಾಗಿದೆ. ಸುಮಾ, ಆಟ ಆಡಿಸ್ಬೇಡ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಸರ್. ಪಾಪ ನೀವಂತೂ ಮೆಸ್ ಹತ್ರ ಬರೋಕ್ಕಾಗ್ತಿಲ್ಲ, ಅದಕ್ಕೆ ಪ್ರೇಮಿಗಳನ್ನ ಭೇಟಿ ಮಾಡ್ಸೋಕ್ಕೆ ಒಂದು ಉಪಾಯ ಮಾಡಿದ್ದೀನಿ. ಏನು ಉಪಾಯ? ಸಹನ ಅವರಲ್ಲಿ ಹೇಳ್ತೀನಿ.
ಆದರೆ ನಾಳೆ ಪ್ರಾಕ್ಟಿಕಲ್ ರೆಕಾರ್ಡ್ನ ಚೆಕ್ ಮಾಡಬಾರ್ದು. ನಾವು ಯಾರೂ ಬರ್ದಿಲ್ಲ, ಸರಿನಾ? ಏಯ್, ಇದೆಂತ ಬೇಡಿಕೆ? ನನ್ನ ಕೆಲ್ಸಕ್ಕೆ ನಾನು ಮೋಸ ಮಾಡಲ್ಲ. ಸುಮ್ಮನೆ ತಮಾಷೆಗೆ ಹೇಳಿದೆ ಸರ್. ಈಗ ನೀವು ಎಲ್ಲಿಗೆ ಹೋದರೆ ಅಕ್ಕ ಸಿಗ್ತಾಳೆ ಅಂತ ಹೇಳ್ತೀನಿ, ಹೋಗಿ ಮೀಟ್ ಮಾಡಿ, ಸರಿನಾ? ನಿಮಗೆ ಶ್ರೀಯವ್ರ ಗದ್ದೆ ಗೊತ್ತು ತಾನೆ? ಹಾಂ ಗೊತ್ತು. ಸ್ನೇಹ ಅಕ್ಕ ಮತ್ತು ಸಹನಾ ಅಕ್ಕ ಇಬ್ಬರು ಅಲ್ಲಿಗೆ ಹೋಗಿದ್ದಾರೆ, ನೀವು ಅಲ್ಲಿಗೆ ಹೋಗಿ. ಸ್ನೇಹ ಅವ್ರನ್ನ? ಅಯ್ಯೋ ಭಯ ಪಡಬೇಡಿ ಸರ್, ಸ್ನೇಹ ಅಕ್ಕಂಗೂ ಎಲ್ಲ ಗೊತ್ತಿದೆ. ಏನೋ ಲವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಕಾಲ್ ಮಾಡಿದೆ. ನನ್ನಿಂದ ಆಗೋ ಅಳಿಲ್ ಸೇವೆ ಮಾಡ್ತಿದ್ದೀನಿ. ಮದುವೆ ಆದಮೇಲೆ ಇದಕ್ಕೆಲ್ಲ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಸರಿ ಸರಿ, ಥ್ಯಾಂಕ್ಸ್ ಅಮ್ಮ, ನಾ ಈಗಲೇ ಹೊರಡ್ತೀನಿ. ಬಾಯ್. ಬಾಯ್ ಸರ್. ಅಕ್ಕ, ಸುಮಾ ಮುರಳಿ ಸರ್ ಕಾಲ್ ಮಾಡ್ತೀನಿ ಅಂದಾಗಲೇ ನಂಗೆ ಡೌಟ್ ಆಯಿತು. ಇಷ್ಟೊತ್ತಲ್ಲಿ ಮನೆಯವ್ರನ್ನೆಲ್ಲ ಕಣ್ತಪ್ಸ್ ಬರೋದು ಹುಡುಗಾಟ ಅಲ್ಲ. ಮುರಳಿ ಸರ್ ಬರೋದು ಡೌಟೇ ಬಿಡು. ಶ್ರೀ, ನಿಮ್ಮ ಕಡೆಯವರೆಲ್ಲ ಮುಖಕ್ಕೆ ಬಟ್ಟೆ ಕಟ್ಕೊಂಡು ರೌಡಿಗಳ ಥರ ರೆಡಿ ಆಗಲಿ, ನಾವು ಗದ್ದೆ ಒಳಗೆ ಹೋಗೋಣ. ಸ್ನೇಹ, ಏನಾಯ್ತಕ್ಕ? ಮೇಸ್ಟ್ರು ಬಂದ್ರು. ಏನ್ ಮೇಷ್ಟ್ರೆ, ನಿಮ್ ಪ್ರೀತಿಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ಕೂ ರೆಡಿ ಆಗ್ಬಿಟ್ರಾ? ಥ್ಯಾಂಕ್ಸ್. ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಸರ್? ನಿಮ್ಮ ಹುಡುಗಿಗೆ ಹೇಳಿ. ಸರಿ, ನೀವು ಮಾತಾಡ್ತಾ ಇರಿ. ಶ್ರೀ, ಬನ್ನಿ, ನಾವು ಹೋಗಿ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ. ಇದೇನ್ಲ ಹುಲಿ, ಜೋಡಿಗಳಿಬ್ರು ಹೋಯ್ತವ್ರೆ, ಮುಂದೆ ಏನಾಯ್ತದೋ ಗೊತ್ತೇ ಇಲ್ವಲ್ಲ. ಹಾಂ, ಏನ್ಲ ಇದು? ನನಗೋಸ್ಕರ ಬಂದ್ರ? ನಮ್ಮ ಹುಡುಗಿ ನನ್ನ ಇಷ್ಟಪಡ್ತಾಳಂತ ಈ ಸ್ನೇಹ ಗೊತ್ತಾಗಿ ಬಲವಂತವಾಗಿ ಕರ್ಕೊಂಬಂದಿರಂಗೈತೆ. ಇದನ್ನ ರಾಜಿ ಮಾಡೋಕ್ಕೆ ಈ ನನ್ನ ಮಗ ಕಂಟಿ ಬೇರೆ ಬಂದವನೆ. ಮಾಡ್ತೀನಿ ಕಲಾ. ಹಲೋ, ಎಲ್ರೆಲ್ಲ ಇದ್ದೀರಾ? ನಮ್ಮ ಹುಡುಗ್ರೆ ನಮ್ಮ ಮ್ಯಾಗ ದಾಳಿ ಮಾಡ್ದಂಗೆ ನಾಟಕ ಮಾಡ್ಬೇಕಂತೆ. ಅದನ್ನ ತಡಿಯಕ್ಕೆ ನಾನೇ ದೊರೆಯಾಗಿ ಬರ್ಬೇಕಂತೆ. ಒಳ್ಳೆ ಎಕ್ರ ಪಕ್ರ ಪರಿಸ್ಥಿತಿ ಆಯ್ತಲ್ಲ ಗುರು ನಂದು. ಮುರಳಿ ಸರ್, ಜಾಸ್ತಿ ಸಂಕೋಚ ಏನು ಬೇಡ, ನೀವು ಮಾತಾಡಿ, ಪರವಾಗಿಲ್ಲ. ನಿಮ್ಮ ಪ್ರೀತಿಗಂತೂ ನಮ್ಮ ಕೈಲಿ ಮುಂಚೆ ಸಹಾಯ ಮಾಡೋಕ್ಕಾಗಲಿಲ್ಲ. ಈಗಲಾದರೂ ಮದುವೆಗಿಂತ ಮುಂಚೆ ಒಬ್ರನ್ನೊಬ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹಂಗೇನಿಲ್ಲ ವಿ, ನಾವು ನಿಮ್ಮ ಜೊತೆ ನಡ್ಕೊಂಬರ್ತೀವಿ. ಪರವಾಗಿಲ್ಲ ಅಕ್ಕ. ನೋಡಿ ಶ್ರೀ, ಇಬ್ರು ಹೇಗೆ ನಾಟಕ ಮಾಡ್ತಿದಾರಂತ. ಈಟ್ರಾಗೂ ಖುಷಿ ಏನಪ್ಪ ಅಂದ್ರೆ ನಮ್ಮ ಹುಡುಗಿಗೆ ಪ್ರೀತಿ ಮತ್ತೆ ಪ್ರೀತಿಸೋರ್ ಮ್ಯಾಕ್ ಇದ್ದಿದ್ದ ಅಭಿಪ್ರಾಯ ಬದಲಾಯ್ತು ಅನ್ನೋದಯ್ಯ.
ಯಾಕ್ಲ ಕಳಿ ಇಷ್ಟೊತ್ತಲ್ಲಿ ಬರಕ್ಕೆ ಕೇಳಿದ್ಯಾ? ಹೇಯ್, ಎಲ್ರೂ ನಿಮ್ಮ ಐಟಮ್ಗಳು ತಂದಿರತ್ತಾನೆ. ನಾವು ಒಂಥರ ATM ಇದ್ದಂಗೆ ಅಲ್ಲಿ ಹಣ ಸಿಗದೆ ಹೋಗ್ಬೋದು, ಆದರೆ ಇದನ್ನೆಲ್ಲ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಸಾಬಾಸ್ ಕಂಡ್ರಲ್ಲ. ಆವತ್ತು ಗಣೇಶ ಹಬ್ಬದಾಗ ಮಿಸ್ ಆದವನು ಇಲ್ಲೇ ಅವನೇ. ಅವನ ಜೊತೆಯಾಗೆ ಮೇಸ್ಟ್ರು ಕೂಡ ಅವನೇ. ಅವರಿಬ್ರು ಮುಗಿಸ್ಬಿಡ್ರಿ. ಅಷ್ಟೇನಾ? ಈ ಮೇಸ್ಟ್ರು ಪಿಸ್ಟ್ರನ್ನೆಲ್ಲ ಹೊಡೆಯಂಗೆ ಗತಿ ಬಂತು. ಲೇ ಬಂದ್ರಲ್ಲ. ಇಲ್ಲ ಮಿಸ್ಟ್ರೆ, ಬನ್ನಿ. ಇರಿ ಸಹನವ್ರೆ, ಹಿತ್ತಲ ಬಾಗಿಂದ ತಪ್ಪಿಸ್ಕೊಂಡು ಕಾಂಪೌಂಡ್ ಹಾರ್ಕೊಂಡು ನಿಮ್ಮನ್ನ ನೋಡೋಕ್ಕೆ ಅಂತ ಅಷ್ಟು ದೂರದಿಂದ ಬಂದ್ರೂ ಒಂದು ಸ್ವಲ್ಪ ಹೊತ್ತು ಪ್ರೈವೇಟಾಗಿ ಮಾತಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತಂದರೆ ಸರಿನಾ ಸಹನವ್ರೆ? ಆದ್ರೂ ಸ್ನೇಹ ಹಿಂಗೆ ಕರ್ಕೊಂಬರ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಬಂದಿದ ತಕ್ಷಣ ಥ್ಯಾಂಕ್ಸ್ ಹೇಳಿದ್ರಲ್ಲ, ನನಗೆ ಸ್ಯಾನೆ ಖುಷಿ ಆಯಿತು. ನಿಮಗೆ ಖುಷಿ ಆಗುತ್ತೆ ಅಂತಂದ್ರೆ ಹೇಳಿ, ಇನ್ನೊಂದು 10 ಸತಿ ಥ್ಯಾಂಕ್ಸ್ ಹೇಳ್ತೀನಿ. ಲೈ ಯಾರ್ಲಾ ನೀವು? ಯಾರ್ಲಾ? ನಿಮ್ಮನ್ನೇ ಕೇಳ್ತಾ ಯಾರ್ಲಾ ನೀವು? ಯಾರ್ಲಾ ನೀವು? ಏಯ್ Hey! Hey! ಏನಾಯ್ತು? ಕಂಟಿಗೇನೋ ಅಪಾಯ ಐತೆ ರೀ. ಬಂಗಾರ ಕೆಟ್ಟ ಕನಸು ಬಿತ್ತ. ಆಗ್ಲಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ, ಹಂಗಾಗಿ ನಿಂಗೆ ಹಂಗನ್ಸಿರ್ಬೇಕು. ಕಂಟಿಗೆ ಏನೂ ಆಗಿಲ್ಲ, ಅವನು ಮಲ್ಕೊಂಡವನ. ನೀನು ಮಲ್ಕೊಂಡ್ ಬಂಗಾರ. ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ ಕಣ್ರಿ. ಒಂದ್ಕಿತ ಕಂಟಿನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಕಂಟಿ 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 ಕಂಟಿ
ಅವ ಏನಾಯ್ತವ? ಗಟ್ಟಿ ಕೋಣೆ ಕಾಣ್ತಿಲ್ಲ ಕಣವ. ನಾನು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು ನನ್ನ ಮಾತನ್ನು ಕೇಳ್ದೆ ಹೋಗೋನಲ್ಲ ಇವನು. ಫೋನ್ ಮಾಡೋನ್ಗೆ, ಮೊದಲು ಫೋನ್ ಮಾಡೋನ್ಗೆ. ಹಾಂ, ಒಂದು ನಿಮಿಷ.